ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಕಿಚನಲ್ಲಿ ಒಂದು ಈಸಿಯಾಗಿ ಟೊಮೆಟೊ ಬಾತ್ ತೋರಿಸ್ತಾ ಇದ್ದೀನಿ. ಇದಕ್ಕೊಂದು ಮೀಡಿಯಂ ಸೈಜ್ ಆನಿಯನ್ ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಸ್ವಲ್ಪ 2 ಪೀಸ್ ಚಕ್ಕೆ, ಒಂದು 4 ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಸೋಂಪು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಒಂದು 50 ml ಆಯಿಲ್ ಬೇಕಾಗುತ್ತೆ. ಇದಕ್ಕೆ ನಾನು ಒಂದು 1/4 kg ರೈಸ್ ತೊಗೊಂಡಿದ್ದೀನಿ. ನೋಡಿ ಈ ಗ್ಲಾಸ್ ಅಂದರೆ ದೊಡ್ಡ ಗ್ಲಾಸ್, ಎಲ್ಲರ ಮನೆಯಲ್ಲಿ ನೀರು ಕುಡಿಯೋ ಗ್ಲಾಸ್ ಇರುತ್ತೆ. ಈ ಗ್ಲಾಸ್ ಬಂದು 1/4 kg ಬರುತ್ತೆ. ಈ ಒಂದು ಗ್ಲಾಸ್ ರೈಸ್ಗೆ ತೊಳ್ಕೊಂಡ್ಬಿಟ್ಟು 2 ಗ್ಲಾಸ್ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಳ್ಳಿ, ಅವಾಗ ಉದ್ದುದ್ರಾಗಿ ಬರುತ್ತೆ. ಸಾಫ್ಟ್ ಆಗಬೇಕು ಅಂದರೆ ನೀವು 2 ಗ್ಲಾಸೇ ಹಾಕೊಳ್ಳಿ. ನೋಡಿ ಇವಾಗ ಕುಕ್ಕರ್ಗೆ ಒಂದು 50 ml ಆಯಿಲ್ ಸೇರಿಸ್ಕೊತಾ ಇದ್ದೀನಿ. 50 ml ಆಯಿಲ್ ಸೇರಿಸ್ಕೊಂಡ್ಮೇಲೆ ಅದು ಬಿಸಿ ಆಗೋ ತನಕ ವೆಯ್ಟ್ ಮಾಡಿಬಿಟ್ಟು ನಾವು ಇದಕ್ಕೆ ಹೋಲ್ ಗರಂ ಮಸಾಲ ಸೇರಿಸೋಣ. ಒಂದು ಬಿರಿಯಾನಿ ಎಲೆ, ಸ್ವಲ್ಪ ಸೋಂಪು, 1-2 ಏಲಕ್ಕಿ, 1-2 ಪೀಸ್ ಚಕ್ಕೆ, ಒಂದು 4 ಲವಂಗ, ಒಂದು ಅನಾನಸ್ ಹೂವು, ಇಷ್ಟನ್ನ ಸೇರಿಸ್ಕೋಬೇಕು. ನೋಡಿ ಇದನ್ನ ಒಂದು ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಅದ್ರಲ್ಲಿ ಸೇರಿಸ್ಬಿಡ್ತೀನಿ. ನಾನು ಬೇರೆ ಯಾವ ಥರದ ಗರಂ ಮಸಾಲ ಅದೆಲ್ಲ ಏನು ಯೂಸ್ ಮಾಡಲ್ಲ, ಯಾಕಂದರೆ ಪೇಸ್ಟಲ್ಲೇ 2 ಪೀಸ್ ಚಕ್ಕೆ, ಒಂದು 4 ಲವಂಗ, ಸ್ವಲ್ಪ ಸೋಂಪು ಸೇರಿಸಿದ್ದೀನಲ್ವ. ನಾನು ಗರಂ ಮಸಾಲ ಎಲ್ಲ ಟೊಮೊಟೊ ಬಾತ್ಗೆಲ್ಲ ಯೂಸ್ ಮಾಡಲ್ಲ. ನೋಡಿ ಇದು ಬಿಸಿ ಆದಮೇಲೆ ಸ್ವಲ್ಪ ಅದನ್ನ ಸೇರಿಸ್ಕೊಂಡ್ಮೇಲೆ ಹಾಗೆ ಅದನ್ನು ಫ್ರೈ ಮಾಡಿಕೊಂಡು ಒಂದು ಲೆಂತಿಯಾಗಿ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಗ್ಲಾಸ್ಗೆ ಒಂದು ಸಾಕು. ನೋಡಿ ಇದನ್ನು ಸ್ವಲ್ಪ ಕೆಂಪಗೆ ಹುರ್ಕೋಬೇಕು. ಆನಿಯನ್ ಬೇಯ್ತಾ ಇದೆ. ಇವಾಗ ನೋಡಿ ಇದನ್ನ ತಿರ್ಗಿಸ್ಕೊಂಡು ಸ್ವಲ್ಪ ರೆಡ್ಡಿಶ್ ಆಗೋ ತನಕ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಅದನ್ನೆಲ್ಲ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಆನಿಯನು, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು, ಇದರಲ್ಲಿ ಸೇರಿಸ್ಕೊತೀನಿ. ಇದೇ ಟೇಸ್ಟಿಯಾಗಿರೋದು. ಇದ್ರಲ್ಲಿ ಮಾತ್ರ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ರುಬ್ಬಾರ್ದು, ಟೊಮೆಟೊ ಬಾತ್ಗೆಲ್ಲ ರುಬ್ಬಾರ್ದು. ವೆಜಿಟೇಬಲ್ ರೈಸಿಗೆ ಮಾತ್ರನೇ ಅದನ್ನ ಗ್ರೈಂಡ್ ಮಾಡಬೇಕಾಗಿರೋದು. ಟೊಮೆಟೊ ಬಾತ್ಗೆ ಹಾಗೆ ಕಟ್ ಮಾಡಿ ಸೇರಿಸ್ಕೋಬೇಕು. ನಿಮ್ಗೆ ಇನ್ನೂ ಸ್ವಲ್ಪ ಆಯಿಲ್ ಬೇಕು ಅಂದರೆ ಸೇರಿಸ್ಕೊಳ್ಳಿ. ನಾನು ಮೀಡಿಯಮ್ ಆಗಿ ಹಾಕಿದ್ದೀನಿ ಆಯಿಲು, ತುಂಬ ಜಾಸ್ತಿನೂ ಬೇಡ, ತುಂಬ ಕಮ್ಮಿನೂ ಬೇಡ ಅಂತ. ಇದಕ್ಕೊಂದು 4 ಟೊಮೆಟೊ ತೊಗೊಂಡಿದ್ದೀನಿ. ನಾನು ಚಿಕ್ಕ ಜಾರ್ ಆಗಿರೋದ್ರಿಂದ 2 ಟೊಮೆಟೊನ 2 ಸಾರಿ ನಾನು ಕ್ರಷ್ ಮಾಡ್ಕೊಂಡು ಬರ್ತೀನಿ. ಟೊಮೆಟೊ ಬಾತ್ಗೆ ಈ ಥರ ಕ್ರಷ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಟೊಮೆಟೊ ಸಿಗೋದಿಲ್ಲ, ರೈಸಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನೋಡಿ ಇನ್ನೂ ಒಂದು ಸಾರಿ 2 ಟೊಮೆಟೊನ ಗ್ರೈಂಡ್ ಮಾಡಿಕೊಂಡು ತೊಗೊಂಬರ್ತೀನಿ. ತೊಗೊಂಬಂದು ಇದರಲ್ಲಿ ಸೇರಿಸ್ಕೊತೀನಿ. ನೀವು ಮಾಡಿ ನೋಡಿಪ್ಪ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿ ಬೇಗ ಆಗಿಬಿಡುತ್ತೆ ಇದು. ನೋಡಿ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಚೆನ್ನಾಗಿ ಟೊಮೆಟೊನ ಹಸಿ ಇದೆ ಅಲ್ವಾ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನ್ಗಿನ್ನ ಸ್ವಲ್ಪ ಇಟ್ಕೊಂಡಿದ್ದೀನಿ. ಧನಿಯಾ ಪೌಡ್ರು ಜಾಸ್ತಿ ಬೇಡ, ಮತ್ತು ಒಂದು ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಡಿ. ಬೇಕಾದ್ರೆ ಒಂದು ಗ್ರೀನ್ ಚಿಲ್ಲೀಸ್ ಕೂಡ ಸ್ಲಿಟ್ ಮಾಡಿ ಸೇರಿಸ್ಕೋಬೋದು. ಇದರಲ್ಲಿ ರುಬ್ಬಬಾರ್ದು, ಹಾಗೆ ಸೇರಿಸ್ಕೋಬೇಕು. ನೋಡಿ ಇದನ್ನು ಚೆನ್ನಾಗಿ ಫ್ರೈ ಆಗಿ ಬಿಡಬೇಕು. ಆಮೇಲೆ ಸ್ವಲ್ಪ ಒಂದು 2-3 ಸ್ಪೂನು ಮೊಸರನ್ನ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಈ ಸಮಯದಲ್ಲಿ ಸೇರಿಸ್ಕೊತೀನಿ. ಇದನ್ನೆಲ್ಲ ರುಬ್ಬಬಾರ್ದು, ಟೊಮೆಟೊ ಬಾತು ಮಾತ್ರ ರುಬ್ಬಾರ್ದು. ವೆಜ್ ರೈಸ್ಗೆಲ್ಲ ರುಬ್ಬಿತಾ ಸೇರಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ ಈ ಥರ ಸ್ಮ್ಯಾಶ್ ಆಗಿದ್ರೆ ನಿಮಗೆ ಟೊಮೆಟೊ ಬಾತು ತುಂಬ ಹೊಂದ್ಕೊಂಡು ರೈಸಲ್ಲೆಲ್ಲ ಚೆನ್ನಾಗಿ ಇಳಿದಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ. ಇವಾಗ ನಾನು ರೈಸಲ್ಲಿರೋ ನೀರನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ಪ್ರಾಸೆಸ್ಸು. ನಿಮಗೆ 2 ಗ್ಲಾಸ್ ಅಂದರೆ ಈ ಪ್ರಾಸೆಸ್ಸಲ್ಲಿ ನಾನು ಹೇಳಿರೋ ಮೆಷರ್ಮೆಂಟಲ್ಲಿ ಡಬಲ್ ಮಾಡ್ಕೊಳ್ಳಿ, ನೀರನ್ನ ಕಮ್ಮಿ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಇದಾಗಿ ಸಾಫ್ಟಾಗಿ ಇಷ್ಟಪಡೋರಾದರೆ 2 ಗ್ಲಾಸ್ಗೆ 2 ಗ್ಲಾಸೇ ಹಾಕ್ಕೊಳ್ಳಿ. 1 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ನೀರನ್ನು ಅಷ್ಟೇ ಹಾಕ್ಕೊಳ್ಳಿ. ನೋಡಿ ನಾನು ಸ್ವಲ್ಪ ಒಂದು 1/4 ಗ್ಲಾಸ್ ಅಷ್ಟು ನೀರನ್ನ ಆಚೆ ಚೆಲ್ಬಿಡ್ತೀನಿ. ನೋಡಿ ಕುದೀತಾ ಇದೆ. ಕುದಿಯುವಾಗಲೇ ನಾವು ರೈಸ್ ಸೇರಿಸ್ಕೋಬೇಕು. ಈ ಸಮಯದಲ್ಲೇ ನಾವು ಸಾಲ್ಟು ಎಲ್ಲ ನೋಡ್ಕೊಡ್ಬೋದು, ಖಾರ ಸಾಲ್ಟು ಎಲ್ಲ ನೋಡಿಕೊಂಡು. ಇದಕ್ಕೆ ಸ್ವಲ್ಪ ತುಂಬ ಟೇಸ್ಟಿ, ಯಾವುದಾದ್ರೂ ಖಾರ ಐಟಮ್ಗೆ ಬಂದು ಗ್ರೇವಿಗೆಲ್ಲ ಸ್ವಲ್ಪ ಒಂದು 1/4 ಸ್ಪೂನು ಶುಗರ್ನ ನಾನು ಸೇರಿಸ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಸಮಯದಲ್ಲಿ ಸ್ವಲ್ಪ ಪುದೀನ ಸೇರಿಸ್ಬಿಟ್ಟು
ಒಂದು 1/4 ಸ್ಪೂನ್ ಶುಗರ್, ಜಾಸ್ತಿ ಹಾಕ್ಬಾರ್ದು, ಅದು ಹುಳಿ ಖಾರ ಇದಕ್ಕೆಲ್ಲ ತುಂಬ ಟೇಸ್ಟ್ ಎನ್ಹಾನ್ಸ್ ಮಾಡಿಕೊಡುತ್ತೆ. ಅದಕ್ಕೆ ಒಂಚೂರು ಶುಗರ್ ಸೇರಿಸ್ಕೊಂಡೆ. ನೋಡಿ ಇವಾಗ ನಾನು ಕುಕ್ಕರ್ನ ಏನು ಮಾಡ್ತೀನಿ, ಒಂದು ಹಳೆ ಪ್ಯಾನ್ ಇಟ್ಕೊಂಡಿರ್ತೀನಿ ದಮ್ ಹಾಕೋಕೆ, ಅದನ್ನು ಬಿಸಿ ಮಾಡಿಬಿಟ್ಟು ಅದ್ರ ಮೇಲೆ ನಾನು ಕುಕ್ಕರ್ನ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ನೋಡಿ ಟ್ರಾನ್ಸ್ಫರ್ ಮಾಡಿದ್ದಾಯಿತು. ನೋಡಿ ಇವಾಗ ಒಂದು ವಿಷಲ್ ಬಂದಮೇಲೆ ಅದನ್ನು ತೆಗೆದ್ಬಿಟ್ಟೆ, ಎತ್ತಿಟ್ಬಿಟ್ಟೆ. ಇವಾಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಪ್ರೆಷರ್ ಎಲ್ಲ ಆಚೆ ಹೋಗಿದೆ. ಇವಾಗ ನೋಡಿ ನಾನು ಮಿಕ್ಸ್ ಮಾಡ್ತೀನಿ. ಸಖತ್ತಾಗಿ ಬಂದಿದೆ ಟೊಮೆಟೊ ಬಾತು. ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಮೇಲೆ ನಿಂತಿರುತ್ತಲ್ವ ಇದು ಟೊಮೆಟೊ ಎಲ್ಲ ಬೆಂದಿರೋದೆಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಇದೆ ರೈಸು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿದೆ. ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ, ಕಮೆಂಟ್ಸ್ ಮಾಡಿ ಆಯಿತಾ. ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿದಿರೋ ಸಬ್ಸ್ಕ್ರೈಬ್ ಮಾಡಿ. Thank you.